ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ. ಇಲ್ಲಿ ಈಗ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾಕೆ ಪರಮೇಶ್ವರ್ ಅವರು ಹೊರಟ್ರು? SIT ನಿಮ್ಮದೇ. ಆಯ್ತು. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಈಗ SIT ಅವ್ರ ತನಿಖೆ ಆದಮೇಲೆ 30 ದಿನ ಆಗ್ತದೆ. ಹಣಕಾಸು ಇಲಾಖೆ ಸರಿಯಾಗಿ 40 ದಿನ ಆಗ್ತದೆ. SIT ತನಿಖೆ ಆದ್ಮೇಲೆ 40 ದಿನ. ಖರ್ಗೆ ಅವರೇ, 40 ದಿನ ಆಗ್ತದೆ. ಅವನ ಕಡೆ ತಿರುಗೂ ನೋಡಲ್ಲ. DK ಶಿವಕುಮಾರ್ ಕೈ ಹಿಂಗೆ ಇಟ್ಕೊಂಡ್ರು. ನೀವೇನೋ ಫೋನ್ ಮಾಡಿದ್ರ ಕರಿಬೇಡಿ ಅಂತ? ಕರ್ದೇ ಇಲ್ಲ. ಪಾಪ ರೇವಣ್ಣ ಯಾರೋ ಮಾಡಿದ, ಮಗನ್ ಮಾಡಿದ ತಪ್ಪು ಬಿಡಿ, ನಾನೇನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನೂ. ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗ್ ಹೇಳ್ತೀರಿ? ಅಪರಾಧ ತಪ್ಪು ಸರಿ ನಾವು ಬಿಟ್ಬಿಡಿ. ಅಲ್ಲ, ನಾನು ಸಮರ್ಥನೆ ಮಾಡಕ್ ಹೋಗಲ್ಲ. ತಪ್ಪು ಸರಿ, ತನಿಖೆ ಎಲ್ಲ ಐತೆ. ಇಲ್ಲ, ಆಯ್ತು, ತಪ್ಪು ಅಂತ ಹೇಳ್ಬಾರ್ದು. ಆಯ್ತು ಅಧ್ಯಕ್ಷರೇ, ನನ್ನ ರೈಸ್ ಮಾಡಿದ್ಮೇಲೆ ಇದು ಹೇಳ್ತೀನಿ, ನಿನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಮೇಲೆ ಮಾತಾಡ್ಬಿಡೋಣ. ಹೆಸರು ಹಿಡಿದು ಹೇಳಿದ್ಮೇಲೆ ನಾನು ಹೇಳ್ತೀನಿ, ಆಮೇಲೆ ನೀವು ಆಯ್ತು. ನಿನ್ ಬಗ್ಗೆ ದಯಮಾಡಿ 2 ನಿಮಿಷ ಅವಕಾಶ. 2 ನಿಮಿಷ 5 ನಿಮಿಷ ಕೊಡ್ತೀನಿ. ಈಗ ಮಾನ್ಯ ಮಾತಾಡ್ತೀನಿ ನಿಮ್ ಬಗ್ಗೆ. 2 ನಿಮಿಷ ಅಣ್ಣ. ಅಲ್ಲ, ಇಂಟರ್ಫಿಯರೆನ್ಸ್ ಆಗ್ತೀನಿ ಮಧ್ಯ, ಆಮೇಲೆ ಇದಾಗುತ್ತೆ. ನಾನು ಹೇಳಿದ್ಮೇಲೆ 2 ನಿಮಿಷ ಅಣ್ಣ. ಅಲ್ಲ, ನಾನು ಹೇಳ್ತಾತೀನಪ್ಪ. 1 ನಿಮಿಷ ಹೇಳ್ತೀನಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಇದು SIT ಯಾವುದು? ವಾಲ್ಮೀಕಿ ಹಗರಣದ್ದು ಕೂಡ SIT. ವಾಲ್ಮೀಕಿ ಹಗರಣದ್ದು ಕೂಡ SIT. ರೇವಣ್ಣ ಅವ್ರ ಕೇಸ್ಗೂ SIT. ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ SIT. ನಮ್ಮ MLA ಇದಾರಲ್ಲ, ನಮ್ಮ ಹಾಸನ MLA ಪ್ರೀತಮ್ ex-MLA, ಅವರು SITನೇ. ಆ SIT ಅಂದ್ರೆ ಆ SIT ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ. ಸ್ಟ್ರಾಂಗ್ ಆದ 2 ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು 20 ಜನ ಪೊಲೀಸರು ಕಾಯ್ತಾ ಇದ್ರು. ಹೊಳೆ ನರಸೀಪುರದಲ್ಲಿ 20 ಜನ, ಹಾಸನದಲ್ಲಿ 20 ಜನ. ಆಗಿದ್ದು 2 ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು. ಅದಾಯ್ತು. ಭವಾನಿ ರೇವಣ್ಣದು ಅದು ಅಷ್ಟೇ, ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ಕೆ ಹೋದ್ರು, ಬೇಲ್ ತಗೊಂಡ್ರು. ಅದು ಸುಪ್ರೀಂ ಕೋರ್ಟ್ ಎತ್ತಿರ್ದಿದೆ. ನಮ್ಮ ಪ್ರೀತಮ್ ಗೌಡ SIT, ಅವನಿಗೂ ನೋಟಿಸು, ಅವನು ಆಮೇಲೆ ಬೇಲ್ ತಗೊಂಡ. ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲರೂ ಕೂಡ SIT ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ಅಂದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ, ನಮ್ಮನ್ನು ಒಳಕಾಕ್ಬಿಡ್ತಾರೆ, ಭಯ, ಫಿಯರ್. ಆದರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ. 30 ದಿನ ಆದ್ರೂ ಈ SIT ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ 2 ಇದೆ. ಒಂದು SIT ಇದೆ, ಒಂದು SSIT ಇದೆ. SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್. SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಈಗ ಮತ್ತೆ ಮುಂದರ್ಸಿ SSIT ಇದು ಭಯ ಯಾರಿಗಿದೆ? ಅವರು ಮಾಡಿದಲ್ವಾ? SIT ಭಯ ಯಾರಿಗೂ ಇಲ್ಲ. ಆಯ್ತು, ED ಮತ್ತೆ CBI ತನಿಖೆ ಆಗ್ತದೆ. ಬನ್ನಿ ಈಗ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬರ್ಕೊಂಡಿದ್ದೆ ಅದನ್ನ. ನಮ್ಮ ನಾಯಕರು ಹೇಳಿದ್ದಾರೆ. ಯಾರು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ. ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ, ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲನ ಹೆಂಗ್ ಮಾಡಬೇಕೋ ಮಾಡ್ತಾ ಇದ್ದೀರಾ. ಇಲ್ಲಿ ತನಿಖೆ ಎಲ್ಲವನ್ನು SIT, ಅಲ್ಲೂ SIT, ಇಲ್ಲೂ SIT. ವ್ಯತ್ಯಾಸ ನೋಡಿ. ಆ ಇಬ್ಬರು ನಾನು ಅದನ್ನ ನಿನ್ನೆ ನಿಮಗೆ ಕೊಟ್ಟಿದ್ದೆ. ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು, ಪದ್ಮನಾಭು ಮತ್ತು ಪರಮೇಶ್ವರ್. ಅವ್ರೇನು ಹೇಳಿದ್ದಾರೆ? ಇದಕ್ಕೆ ಅದು ಕನೆಕ್ಟ್ ಆಗ್ತೈತೆ. ಇದು CBI ಬಂದ್ರೆ ನಮಗೆ 2 ವರ್ಷ ಜೈಲು, ನಮ್ಮವರು ಬಂದ್ರೆ ಬಿಡುಗಡೆ, ಅಂದ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ ನಾನು ಯಾಕೆ SIT ಬೇಡ ಇದು ಅಂತ ಹೇಳ್ತಾ ಇದ್ದೀನಿ. 30 ದಿನ 40 ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ. ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ. 8 ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ 8 ಅವರ್ ಅವ್ರನ್ನ ಕೂತಿಸ್ಕೊಂತಾರೆ. ಏನು ವಾಲ್ಮೀಕಿ ರಾಮಾಯಣ ಓದಕ್ಕೆ ಕೂತಿಸ್ಕೊಂಡಿದ್ರೆ ಅವ್ರನ್ನ 8 ಅವರ್ ಓದ್ತಾ ನಗ್ನಗ್ತಾ ಓದ್ತಾರೆ.
ನಗ್ನಗ್ತಾ ಬರ್ತಾರೆ. ರೇವಣ್ಣ ಅವರು ಓಡ್ತಾರೆ, ಏನು ಕೋರ್ಟ್ ಕಡೆ ಓಡಿ ಓದ್ತಾರೆ, ಬೇಲ್ 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 ಅಂತಾರೆ. ನೋ ಬೇಲ್. ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ SIT ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರೂ ಕೂಡ ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು